ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಬಸಳೆ ಸೊಪ್ಪು. ಇವತ್ತು ನಮ್ಮನೆ ಸ್ಪೆಷಲ್ ಬಂದು ಬಸಳೆ ಸೊಪ್ಪಿನ ಬಸ್ಸಾರು. ನಾವು ಒಂದು 4-5 ಕಟ್ಟು ಬಸಳೆ ಸೊಪ್ಪನ್ನು ತೊಗೊಂಡಿದ್ವಿ. ಅದೆಷ್ಟು ಸೊಪ್ಪನ್ನು ತೊಳೆದಿಟ್ಕೊಂಡು ಹೆಚ್ಚಿಟ್ಕೊಂಡು ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಸೊಪ್ಪು ಆಗುತ್ತೆ 4-5 ಕಟ್ಟು ಅಂದರೆ. ನಾವು ಸೊಪ್ಪಿನ ಜೊತೆ ಹೆಸರು ಕಾಳನ್ನು ಬಳಸ್ಕೊಳ್ತಾ ಇದ್ದೀವಿ. ಹಸಿ ಊದ್ಕ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಹೆಸರು ಕಾಳನ್ನು ಮುಂಚೆನೇ ನೀರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀವಿ. ಒಂದಿಷ್ಟು ಎಣ್ಣೆ ನೀರಲ್ಲಿ ಒಂದಿಷ್ಟು ಜೀರಿಗೆ ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀವಿ. ಹೆಸರು ಕಾಳು ಚೆನ್ನಾಗಿ ಬೇಯಬೇಕು. ಅದು ಬೆಂದಾದಮೇಲೆ ಈ ಸೊಪ್ಪನ್ನು ಆ ಹೆಸರು ಕಾಳು ಜೊತೆಯಲ್ಲಿ ಹಾಕಬೇಕು. ಹೆಸರು ಕಾಳು ಅದರ ಜೊತೆಯಲ್ಲಿ ಸೊಪ್ಪು ಈ ಎರಡೂ ಸೇರಿದ್ರೆ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಪೌಷ್ಟಿಕಾಂಶ ಎಲ್ಲ ಕೂಡ ಸಿಗತ್ತೆ. ಸಾಮಾನ್ಯವಾಗಿ ಹೆಸರು ಕಾಳಿನ ಇಂಪಾರ್ಟೆನ್ಸ್ ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಮೊಳಕೆ ಕಾಳು ಬರೆಸ್ಕೊಂಡು ನಾವು ತಿಂತೀವಿ, ಹಾಗೇನೂ ನಾವು ನೆನೆಸ್ಕೊಂಡು ತಿನ್ಬೋದು. ಅದ್ರ ಜೊತೆಯಲ್ಲಿ ಈ ಸೊಪ್ಪು ಬಸಳೆ ಸೊಪ್ಪು ಏನಿದೆ ಅದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ. ಎಸ್ಪೆಷಲಿ ನಿಶಕ್ತಿ ಇದ್ದರೆ, ಆಮೇಲೆ ಪ್ರೆಗ್ನೆಂಟ್ ವುಮೆನ್ಸಿಗೆ, ಆಮೇಲೆ ವಯಸ್ಸಾಗಿರೋರಿಗೆ ಶಕ್ತಿ ಇರೋದಿಲ್ಲ, ದಿನವಿಡೀ ಕೆಲಸ ಮಾಡೋದಕ್ಕೆ ಸುಸ್ತಾಗತ್ತೆ. ಸೊ ಆ ಟೈಮಲ್ಲಿ ಈ ಥರ ಈ ಸೊಪ್ಪುಗಳು ತರಕಾರಿ ಜೊತೆಲಿ ಈ ಥರ ಸೊಪ್ಪು ಕಾಳು ಜೊತೆಲಿ ತಿಂದಾಗ ತುಂಬಾ ಒಳ್ಳೆಯದು. ನೋಡಿ ಇಲ್ಲಿ ಕಾಳು ಬೆಂದಿದೆ ಅಂದಾಗ ಆ ಕಾಳಿನ ಜೊತೆಲಿ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಹಾಕಿಬಿಟ್ಟು ಕಲಿಸ್ಕೊಂಡು ಮತ್ತೆ ಆ ಸೊಪ್ಪು ಬೇಯೋ ತನಕ ಬಿಡಬೇಕಾಗತ್ತೆ. ಕಾಳು ಸೊಪ್ಪು ಎರಡು ಚೆನ್ನಾಗಿ ಬೆಂದ ಮೇಲೆ ಆ ನೀರನ್ನು ಬಸಿದ್ಕೊಂಡು ಕಾಳನ್ನು ಒಗ್ಗರಣೆ ಹಾಕ್ಕೋಬೋದು. ಸಿಂಗಾಪುರಲ್ಲಂತೂ ನಮಗೆ ಈ ಪಾಲಕ್ಕು, ಮೆಂತ್ಯ, ನುಗ್ಗೆ ಸೊಪ್ಪು, ಇನ್ನು ಕೆಲವೊಂದಿಷ್ಟು ಸೊಪ್ಪುಗಳಷ್ಟೇ ನಮಗೆ ಸಿಗೋದು. ಈ ಥರ ಸೊಪ್ಪುಗಳಂತೂ ಕೆಲವೊಂದು ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಾವು ಬಂದಾಗ. ಹಾಗಾಗಿ ಬಂದಾಗಲೇ ನನಗೆ ಈ ಥರ ಬಸ್ಸಾರುಗಳು, ರೊಟ್ಟಿ, ಮುದ್ದೆ ಆ ಥರ ಮಾಡಿಕೊಂಡು ನನಗೆ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಒಂದು ಕಡೆ ಸೊಪ್ಪು ಕಾಳು ಬೆಂದಾಯಿತು. ಈಗ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಚಿಕ್ಕ ಬಾಣಲಿಯಲ್ಲಿ ಈ ಮೆಣಸಿನ್ಕಾಯಿಗಳನ್ನ ಹುರಿದಿಟ್ಕೊಳ್ಳಿ ಒಂದಿಷ್ಟು. ನಾನಿಲ್ಲಿ ರುಬ್ಕೊಳ್ಳಿದ್ದಕ್ಕೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಕಾಳಿಗೆ ಒಗ್ಗರಣೆ ಹಾಕಲಿಕ್ಕೆ ಒಂದಿಷ್ಟು ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಕಾಳು ಸೊಪ್ಪು ಚೆನ್ನಾಗಿ ಬೆಂದಿದೆ. ಬಸಿಯೋದಕ್ಕೆ ಅಂತ ಇಟ್ಟಿದ್ದೀವಿ. ಈ ಥರ ಕಾಳು ಚೆನ್ನಾಗಿ ಬೆಂದಿದೆ. ಮುಟ್ಟಿದ್ರೆ ಒಡಿಬೇಕದು ಕಾಳು. ಸೊ ಹಾಗಿದ್ದಾಗ ಚೆನ್ನಾಗಿ ಬೆಂದಿದೆ ಕಾಳು ಅಂತ ಅರ್ಥ. ಈ ಬಸ್ತಿರ್ತಕ್ಕಂಥ ಕಾಳಿಗೆ ನೀವಿನ್ನು ಒಗ್ಗರಣೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಆಮೇಲೆ ಕಾಯಿ ತುರಿ ಆ ಥರ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಕಾಳಂತೂ ರೆಡಿ ಆಗೋಗುತ್ತೆ. ಬಸ್ದಿಟ್ಕೊಂಡಿರ್ತಕ್ಕಂಥ ನೀರಿಗೀಗ ನಾವು ಏನು ಮಿಕ್ಸ್ ಮಾಡ್ತೀವಿ ಅಂದರೆ, ಹುರಿದಿಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ, ಅದ್ರ ಜೊತೆ ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದನ್ನು ಬಸ್ತಿರ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಕಲಿಸ್ಬಿಟ್ರೆ ಆಗೋಯಿತು. ಅದಕ್ಕೆ ನೀವು ಕಾಳಿಗೆ ಏನು ಒಗ್ಗರಣೆ ಹಾಕ್ತೀರಾ ಅದೇ ಒಗ್ಗರಣೆ ಕಾಳಿಗೆ ಸ್ವಲ್ಪ ಸಾರಿಗೆ ಹಾಕಿಬಿಟ್ರೆ, ಸ್ವಲ್ಪ ಸಾರಿಗೆ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ, ಈ ಕಡೆ ಕಾಳು ರೆಡಿ ಆಗೋಗುತ್ತೆ. ನಾವಿಲ್ಲಿ ಕಾಳಿಗೆ ಹಾಕೋ ಒಗ್ಗರಣೆನೇ ಒಂದಿಷ್ಟು ಸಾರಿಗೂ ತೆಗೆದು ಹಾಕಿದ್ದೀವಿ. ಸೊ ಬೇಗನೆ ಆಗೋಗುತ್ತೆ ಸಪ್ರೇಟ್ ಮಾಡೋ ಬದಲು. ಒಂದು ಕಡೆ ಸಾಂಬಾರು, ಒಂದು ಕಡೆ ಕಾಳು ಎರಡು ಕೂಡ ರೆಡಿ ಆಗೋಯಿತು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಹಸಿ ಹುತ್ಕ ಎಸ್ಪೆಷಲಿ ಬಾಯಿಗಿಟ್ಟಾಗ, ಹುಷಾರಿಲ್ದಿರುವಾಗ ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ, ಒಂದು ಒಳ್ಳೆಯ ರುಚಿ ಕೊಡುತ್ತೆ ಬಾಯಿಗೆ. ಸಾರು ರೆಡಿ ಆದಮೇಲೆ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ವಿ. ಈರುಳ್ಳಿ ಹಾಕಿತ್ತಲ್ಲ ಅದ್ರ ಜೊತೆಲಿ ಸ್ವಲ್ಪ ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ವಿ. ಕೆಲವ್ರು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಈರುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿದ್ರೆ ನೆಕ್ಸ್ಟ್ ಕಾಳು ಒಗ್ಗರಣೆ ಹಾಕ್ಕೊಂಡು, ಕೊಬ್ಬರಿ ಇಷ್ಟಪಡೋರು ಕೊಬ್ಬರಿ ಹಾಕ್ಕೊಂಡು ಮಾಡಿದ್ರೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ತುರ್ಕೊಂಡು ಆಗ್ತಾನೆ ಫ್ರೆಶ್ ತುರ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ಲದಕ್ಕೂ ಕೊಬ್ಬರಿ ಹಾಕ್ಕೊಂಡಾಗ ಬೇಗ ಕೆಟ್ಟೋಗೋ ಚಾನ್ಸಸ್ಸು ಇರುತ್ತೆ. ಹಾಗೆ ನಾವು ಮುದ್ದೆ ಕೂಡ ರೆಡಿ ಮಾಡಿದ್ವಿ. ಬಸ್ಸಾರು ಜೊತೆ ಈ ಮುದ್ದೆ ಬೆಸ್ಟ್ ಕಾಂಬಿನೇಷನ್. ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಲ್ಲ?